ನಮಸ್ಕಾರ. ಇವತ್ತು ಮಧ್ಯಂತರ ಆಜ್ಞೆ ಮತ್ತು ಆನ್ ಮೆರಿಟ್ಸ್ ಜಡ್ಜ್ಮೆಂಟು ನಿಮ್ಮ ಕೇಸಿನ ತೀರ್ಪು ಇಬ್ಬರು ಎರಡರ ನಡುವೆ ಏನಾದರೂ ಸಂಬಂಧ ಇದೆಯಾ, ಇದಾದ ಹಾಗೆ ಅದಾಗಬೇಕಾ ಇತ್ಯಾದಿಗಳ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಚಂದಾದಾರರಾಗಿಲ್ಲ, ದಯಮಾಡಿ ಚಂದಾದಾರರಾಗಲಿ ಆಗಿ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನೀವು ಒಂದು ದಾವ ಹಾಕಿದಾಗ ಸಾಮಾನ್ಯವಾಗಿ ಆಸ್ತಿ ಕುರಿತು ದಾವ ಹಾಕಿದಾಗ ಅಥವಾ ಬೇರೆ ಯಾವುದೇ ವಿಷಯ ಚರ ಆಸ್ತಿ ಇರ್ಬೋದು, ಸ್ಥಿರ ಆಸ್ತಿ ಇರ್ಬೋದು, ಸಾಮಾನ್ಯವಾಗಿ ಒಂದು ಇಂಜೆಕ್ಷನ್ ಕೇಳ್ತೀರ. ತಾತ್ಕಾಲಿಕ ತಡೆಯಾಜ್ಞೆ. ಅವರು ನಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕದೇ ಇದ್ದ ಹಾಗೆ, ಈ ಆಸ್ತಿಯಿಂದ ಹೊರಗೆ ಹಾಕದೇ ಇದ್ದಾಗೆ, ಅಥವಾ ಅವರು ಟ್ರೆಸ್ಪಾಸ್ ಮಾಡದೇ ಇದ್ದಂಗೆ ಇಂಜೆಕ್ಷನ್ ಕೊಡಿ, ಸಿಗುತ್ತೆ. ಆಯಿತಾ? ಇವರು ನನ್ನ ಮನೆಗೆ ಬಂದು ಯಾವುದೇ ರೀತಿ ಅತಿಕ್ರಮ ಪ್ರವೇಶ ಮಾಡದ ಹಾಗೆ ಇಂಜೆಕ್ಷನ್ ಕೊಡಿ. ನನ್ನ ಜಮೀನಿನಲ್ಲಿ ನಾನು ಬೆಳೆ ಬೆಳ್ಕೊಳ್ಳೋದಕ್ಕೆ, ಬೇಸಾಯ ಮಾಡೋದಕ್ಕೆ ಅವ್ರು ಯಾವುದೇ ರೀತಿ ತೊಂದರೆ ಕೊಡದ ಹಾಗೆ ಇಂಜೆಕ್ಷನ್ ಕೊಟ್ಟರು, ಇತ್ಯಾದಿ ಕೊಡ್ತಾರಪ್ಪ. ಹೌದಾ? ಅಂದರೆ ಈ ಇಂಟ್ರಿಮ್ ಆರ್ಡ್ರ್ ಏನಿರುತ್ತೆ, ಅಂದರೆ ಮಧ್ಯಂತರ ಆಜ್ಞೆ ಅಂತ ಏನಿರುತ್ತೆ, ಅದು ಕೇಸ್ ಮುಗಿಯೋ ತನಕ ಇರುತ್ತೆ. ಈಗ ಮೊದಲೆಲ್ಲ ಏನು ಮಾಡ್ತಿದ್ರು, ಕೇಸ್ ಹಾಕಿದ ತಕ್ಷಣ ಕೊಟ್ಬಿಡೋರು. ಗೊತ್ತಾಯ್ತಾ? ನೀವು ಎಕ್ಸ್ಪಾರ್ಟೆ ಕೊಟ್ಬಿಟ್ಟು ಕನ್ಫರ್ಮ್ ಮಾಡ್ತಿದ್ರೋ, ಅಥವಾ ಎಕ್ಸ್ಪಾರ್ಟೆ ಕೊಡದಲ್ಲೇ ಆಮೇಲೆ ಇಬ್ಬರ ವಾದಗಳನ್ನು ಕೇಳಿ ದಾಖಲೆಗಳನ್ನು ಪರಿಶೀಲಿಸಿ ಕೊಡ್ತಿದ್ರು. ಆಯಿತಾ? ಆಗೇನಾಗ್ತಿತ್ತು, ಕೇಸ್ ಮುಗಿಯೋ ತನಕ ಒಂದೇ ಆರ್ಡ್ರು, ಒಂದು ಸಲ ಕೊಟ್ಬಿಟ್ರೆ ಕೇಸ್ ಮುಗಿಯೋ ತನಕ ಎಂಟ್ರಿ ಆರ್ಡ್ರ್ ಇರ್ತಿತ್ತು. ಆಯಿತಾ? ಈಗೇನಾಗಿದೆ, ಸಾಮಾನ್ಯವಾಗಿ ಹೊಸ ಅಭ್ಯಾಸ, ಈಗೊಂದು 15-20 ವರ್ಷ ಆಗಿದೆ. ಏನಾಗಿದೆ, ಇಂಜೆಕ್ಷನ್ ಕೊಡ್ತಾರೆ ಮುಂದಿನ ತಾರೀಕು ತನಕ ಅನ್ನೋದು. ನೀವು ಮುಂದಿನ ತಾರೀಕಲ್ಲೋ ಒಂದು ಮೆಮೊನೋ ಅಪ್ಲಿಕೇಶನ್ ಹಾಕಬೇಕು, ಅವಾಗ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಅಥವಾ ಪ್ರತಿ ಹೀರಿಂಗ್ ಡೇಟ್ 2-3 ತಿಂಗಳಾದರೆ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಯಾವತ್ತೋ ದಿವಸ ನೀವು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋದರೆ ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ. ಇದು ಹುಷಾರಾಗಿ ತಿಳ್ಕೊಬೇಕಾದ ವಿಚಾರ. ಈಗ ಈ ಮಧ್ಯಂತರ ಆಜ್ಞೆಗೂ ಮತ್ತು ಈ ಕೇಸಿನ ತೀರ್ಪು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ, ಇಂಥ ತೀರ್ಪು ಬೇಕು ಪ್ರತಿವಾದಿ ವಿರುದ್ಧ ಅಂತ, ಅದಕ್ಕೂ ಸಂಬಂಧ ಇದೆಯಾ, ಸಂಬಂಧ ಇರುತ್ತಾ? ಮಧ್ಯಂತರ ಆಜ್ಞೆ ಪ್ರಕಾರವೇ ನಿಮ್ಮ ಜಡ್ಜ್ಮೆಂಟು ಆನ್ ಮೆರಿಟ್ಸ್ ಆಗುತ್ತಾ? ಭಾಳ ಜನ ಹೆದರ್ಕೊಂಡ್ಬಿಡ್ತಾರೆ. ಏನಂದರೆ, ಯಾರೋ ಒಬ್ಬರು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ ಟೆನೆಂಟು, ಬಾಡಿಗೆದಾರ ಇದ್ದಾರೆ, ಅವ್ರು ಲ್ಯಾಂಡ್ ಲಾರ್ಡು, ನೀವು ಲ್ಯಾಂಡ್ ಲಾರ್ಡು, ಒಂದು ದಾವ ಹಾಕ್ತಾನೆ, ಇಂಜೆಕ್ಷನ್ ದಾವ. ಹೌದಾ? ಇಂಜೆಕ್ಷನ್ ದಾವ ಹಾಕಿ ಇಂಜೆಕ್ಷನ್ ಕೊಡಿ, ಇವರು ನಮಗೆ ಅದಕ್ಕೆ ಪ್ರವೇಶ ಮಾಡಬಾರ್ದು, ನನ್ನ ಮನೆಯಿಂದ ಬಿಡಿಸ್ಬಾರ್ದು ಅಥವಾ ಮಳಿಗೆಯಿಂದ ಬಿಡಿಸ್ಬಾರ್ದು ಅಂತ ಇಂಜೆಕ್ಷನ್ ಕೊಡ್ತಾರೆ. ಹೌದಾ? ಅವನು ಯಾಕೆ ಕೊಡ್ತಾರೆ ಅಂದರೆ, ಅವರು ನಿಮ್ಮ ಟೆನೆಂಟು. ಆಯಿತಾ? ಕಾನೂನುಬದ್ಧವಾಗಿ ನೀವು ಅವ್ರನ್ನ ಬಿಡಿಸೋ ತನಕ ಅವರಲ್ಲಿರ್ತಕ್ಕಂಥ ಹಕ್ಕಿದೆ, ಅವರಿರ್ತಕ್ಕಂಥದ್ದು ಕಾನೂನುಬದ್ಧ ಸ್ವಾಧೀನ. ಆದ್ದರಿಂದ ಕೋರ್ಟು ಇದನ್ನು ಗಮನಿಸಿ ಅವರಿಗೆ ಇಂಜೆಕ್ಷನ್ ಕೊಡೋದು ನಿಮ್ಮ ವಿರುದ್ಧ. ನೀವು ಸುಪ್ರೀಂ ಕೋರ್ಟ್ ತನಕ ಹೋದರೂ ಇದೇನು ಬದಲಾವಣೆ ಆಗಲ್ಲ. ಆಯಿತಾ? ಆದರೆ ನೀವು ಬೇರೆ ಒಂದು ದಾವ ಹಾಕಿ ಅಥವಾ ಅದೇ ದಾವಾದಲ್ಲಿ ಕೌಂಟರ್ ಕ್ಲೈಮ್ ಮಾಡಿ ನೀವು ಅವ್ರನ್ನ ಬಿಡಿಸೋದಕ್ಕೆ ಸರಿಯಾದ ಕಾರಣ ಇದ್ದರೆ ನಿಮ್ಮ ಪರವಾಗಿ ಆಗತ್ತಪ್ಪ. ಆಯಿತಾ? ಇದೊಂದು ಸಂದರ್ಭ. ಇನ್ನೊಂದು ಸಂದರ್ಭ ಹೇಳ್ತೀನಿ. ಯಾರೋ ಒಬ್ಬರಿಗೆ ವಿಲ್ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ, ತಮ್ಮ ಅಣ್ಣನ ಕರ್ಕೊಂಡೋಗಿ ಗಿಫ್ಟ್ ಡೀಡ್ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಮನೆಗೆ, ತನಗೆ ಮತ್ತು ತನ್ನ ಸಿಸ್ಟರಿಗೆ ಒಂದೊಂದು. ಮೇಲ್ಗಡೆ ಫ್ಲೋರು ಅಕ್ಕಂಗೆ, ಮಧ್ಯದ ಫ್ಲೋರು ಅವರಿಗೆ ಅಂಥೇಳಿ ಗಿಫ್ಟ್ ಡೀಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಲ್ ಅಂತ ಕರ್ಕೊಂಡೋಗಿತ್ತು. ಏನಾಗಿದೆ, ಯಾರು ಅಕ್ಕ ಅನ್ನೋರು, ತಂಗಿ ಅನ್ನೋರು ಏನು ಮಾಡಿದ್ದಾರೆ, ವಾಪಸ್ ಬರ್ಕೊಟ್ಟಿದ್ದಾರೆ. ಯಾರು ಬರ್ಕೊಟ್ಟಿದ್ರು ದಾನಪತ್ರನ, ಇದನ್ನ ಆ ಉದ್ದೇಶಕ್ಕೆ ಬಂದಿದ್ದಲ್ಲ, ಬೇರೆ ಉದ್ದೇಶಕ್ಕೆ ಬಂದಿದ್ದು, ನಾವು ವಿಲ್ ಬರ್ಸೋದಕ್ಕೆ ಇದು ಮೋಸ ಮಾಡಿದ್ದಾನೆ ಅವನು, ನಾನು ಅವನ ಜೊತೆ ಸೇರಲ್ಲ ಅಂಥೇಳಿ. ಈಗ ಇವ್ರು ಕೇಸ್ ಹಾಕಿದ್ದಾರೆ ಯಾರ ಮೇಲೆ? ಆ ಬ್ರದರ್ ಮೇಲೆ. ಏನಂತ? ಮೋಸ ಮಾಡಿ ನನ್ನ ಹತ್ರ ಗಿಫ್ಟ್ ಡೀಡ್ ಬರ್ಕೊಂಡಿದ್ದಾನೆ ಅಂತ. ಆ ದಾವಾದಲ್ಲಿ ಅವ್ರು ಇಂಜೆಕ್ಷನ್ ಕೇಳಿದ್ದಾರೆ ಇವ್ರ ಮೇಲೆ. ಏನಂದರೆ, ಇವರು ಬಂದು ಅತಿಕ್ರಮ ಪ್ರವೇಶ ಮಾಡಬಾರ್ದು ನನ್ನ ಮನೆಗೆ, ನಾನು ಮಾಲೀಕ ಅಂತ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇವ್ರಿಗೆ ಚಿಂತೆ. ಏನು ಮಾಡಿದ್ದಾರೆ, ಮತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ ಇಂಜೆಕ್ಷನ್ ಮಿಸ್ಲೇನಿಯಸ್ ಅಪೀಲು. ನಾನು ಹೇಳಿದೆ ಅವರಿಗೆ, ನೀವು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ತನಕ ಹೋದರೂ ನಿಮಗೇನೂ ಆಗಲ್ಲ, ಉಪಯೋಗ ಇಲ್ಲ. ಯಾಕಂದರೆ ಅವರು ನೀವು ಕೊಟ್ಟಿರ್ತಕ್ಕಂಥ ದಾನಪತ್ರ ಏನಿದೆ ಬರ್ಕೊಟ್ಟಿದ್ದು, ಅದು ಫ್ರಾಡು, ಮೋಸದಿಂದ ಬರ್ಸ್ಕೊಂಡಿದ್ದು ಅಂತ ಪ್ರೂವ್ ಆಗೋ ತನಕ ಆತನೇ ಓನರು, ಆತನ ಹೆಸರಿಗೆ ಖಾತೆ ಇದೆ. ಆದ್ದರಿಂದ ಅವನಿರ್ತಕ್ಕಂಥದ್ದು ಕಾನೂನುಬದ್ಧ ಸ್ವಾಧೀನ. ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರ ಕೋರ್ಟ್ಗಳ ರಕ್ಷಣೆ ಮಾಡುತ್ತೆ. ನೀವು ಒಂದು ಆನ್ ಮೆರಿಟ್ಸು ಎವಿಡೆನ್ಸ್ ಎಲ್ಲ ಆದಮೇಲೆ ನೀವು ಪ್ರೂವ್ ಮಾಡಿಬಿಟ್ರೆ ಯಾರನ್ನ ಅವ್ರು ಮೋಸದಿಂದ ಬರ್ಸ್ಕೊಂಡಿದ್ದು ಅಂದರೆ ಆ ಕ್ಯಾನ್ಸಲ್ ಆಗುತ್ತದು, ಅವನ ಎಗ್ನೆಸ್ಟ್ ಜಡ್ಮೆಂಟ್ ಬಂದುಬಿಡುತ್ತಲ್ಲ.
ಅಲ್ವಾ? ಇದು ಯಾಕೆ ಹೇಳಕ್ಕೆ ಹೊರಟಿದ್ದೀನಿ ನಾನು ಅಂದರೆ, ಎಂಟ್ರಿ ಮಾಡ್ರು ನಿಮ್ಮ ಎಗ್ನೆಸ್ಟ್ ಆಯಿತು ಮಧ್ಯಂತರ ಆಜ್ಞೆ ಅಂಥೇಳಿ ನೀವು ಭಯ ಬೀಳಬಾರ್ದು, ಹೆದರಬಾರ್ದು. ನಿಮ್ಮ ಮಧ್ಯಂತರ ಆಜ್ಞೆಗೂ ಜಡ್ಮೆಂಟ್ಗೂ ಸಂಬಂಧ ಇದ್ದರೂ ಕೂಡ ನಿಮ್ಮ ಮಧ್ಯಂತರ ಆಜ್ಞೆ ಯಾವ ಥರ ಆಗುತ್ತೋ ಅದೇ ರೀತಿ ಆನ್ ಮೆರಿಟ್ಸ್ ಜಡ್ಮೆಂಟು ಕೂಡ ನಿಮ್ಮ ಎಗ್ನೆಸ್ಟ್ ಆಗುತ್ತೆ ಅಂತ ನೀವು ಭಾವಿಸ್ಬಾರ್ದು. ಈಗ ನೀವು ಎಂಟ್ರಿ ಮಾಡ್ರು ಅಂದರೆ ಮಧ್ಯಂತರ ಆಜ್ಞೆ ತೊಗೋಬೇಕಾದ್ರೆ ಇರ್ತಕ್ಕಂಥ ಸಂದರ್ಭಕ್ಕೂ ಮತ್ತು ನೀವು ಆನ್ ಮೆರಿಟ್ಸು ಎವಿಡೆನ್ಸ್ ಆಗಿ ಆರ್ಗ್ಯುಮೆಂಟ್ ಆಗಿ ಏನು ಜಡ್ಮೆಂಟ್ ಕೇಳ್ತಾ ಇದ್ದೀರಾ ಆ ಜಡ್ಜ್ಮೆಂಟ್ ಆಗುವ ಸಂದರ್ಭದಲ್ಲಿರ್ತಕ್ಕಂಥ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು, ಗೊತ್ತಾಯ್ತಾ? ಅದೇ ರೀತಿ ಯಾವುದು ಜಮೀನಪ್ಪ ಸುಳ್ಳು ಖಾತೆ ಮಾಡ್ಕೊಂಬಿಟ್ಟಿದ್ದಾರೆ, ಸುಳ್ಳು ಖಾತೆ ಆಗಿದ್ದರಿಂದ ಅವರೇ ಸ್ವಾಧೀನದಲ್ಲಿದ್ದಾರೆ ಅಂತ ಇಂಜೆಕ್ಷನ್ ಕೊಟ್ಟಿದ್ದಾರೆ ಕೋರ್ಟಲ್ಲಿ, ಅವರೇ ಉಳ್ಮ ಮಾಡ್ತಾರೆ. ನೀವು ಓನರ್ ಆ್ಯಕ್ಚುಲಿ ಇಂಜೆಕ್ಷನ್ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಆನ್ ಮೆರಿಟ್ಸು ಅವನು ಓನರ್ ಅಲ್ಲ, ಅವನಿಗೆ ಯಾವುದೇ ರೀತಿಯ ಹಕ್ಕು ತಂದು ಕೊಡುವಂಥ ದಾಖಲೆ ಅವನ ಹತ್ರ ಇಲ್ಲ. ಬರೀ ಯಾವುದೋ ಮೋಸ ಮಾಡಿ ಯಾರೋ ವಿಲೇಜ್ ಅಕೌಂಟೆಂಟನ್ನು ರೆವೆನ್ಯೂ ಇನ್ಸ್ಪೆಕ್ಟ್ರನ್ನ ಬುಕ್ ಮಾಡ್ಕೊಂಡು ಖಾತೆ ಮಾಡ್ಕೊಂಡಿದ್ದಾನಪ್ಪ. ಏನು ಹೇಳ್ತೀರಾ ಅದಕ್ಕೆ? ಅದಕ್ಕೆ ನೀವು ಅಯ್ಯೋ ನಮ್ಮ ಜಮೀನಿಗೆ ಸಂಬಂಧಪಟ್ಟಂಗೆ ಅವನಿಗೆ ಖಾತೆ ಆಗಿಬಿಟ್ಟಿದೆ ಮತ್ತು ಇಂಜೆಕ್ಷನ್ ತೊಗೊಂಬಿಟ್ಟ, ನಮ್ಮ ಮುಗೀತು ನಮ್ಮ ಕೇಸು, ಇನ್ನೇನೂ ಆಗಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಆಮೇಲೆ ಕೆಲವ್ರಿಗೆ ಇನ್ನೊಂದು ಮೂಢನಂಬಿಕೆ ಏನಂದರೆ, ಈ ಮಧ್ಯಂತರ ಆಜ್ಞೆ ನಮ್ಮ ಎಗ್ನೆಸ್ಟ್ ಆಗಿಬಿಟ್ರೆ ಕೇಸ್ ನಮ್ಮ ಎಗ್ನೆಸ್ಟ್ ಆಗಿಬಿಡುತ್ತೆ, ಮುಗೀತು ನಮ್ಮ ಕೇಸು, ಮತ್ತು ಮಧ್ಯಂತರ ಆಜ್ಞೆ ಕ್ಯಾನ್ಸಲ್ ಮಾಡಿಸ್ಬಿಟ್ರೆ ಕೇಸ್ ನಮ್ಮ ಥರ ಆಗುತ್ತೆ ಅಂತ. ಇಲ್ಲ, ದಯಮಾಡಿ ತಿಳ್ಕೊಳ್ಳಿ. ಈಗ ಕೇಸ್ ತೀರ್ಮಾನ ಆಗೋ ತನಕ ಅವರು ಯಾರು ನಿಮ್ಮ ಎದುರಾಳಿ ಪ್ರತಿವಾದಿ ಪ್ರೈಮಾ ಫೇಸಿ ಕೇಸನ್ನು ಮೇಲ್ನೋಟಕ್ಕೆ ಕೇಸ್ ಇದೆ, ನನಗೆ ನಾನು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಿದರೆ ಆಗ ಕೋರ್ಟು ಇಂಜೆಕ್ಷನ್ ಕೊಟ್ಟಿರುತ್ತೆ, ದಾಖಲೆಗಳ ಪರಿಶೀಲನೆ ಮಾಡಿ. ಅದರ್ಥ ನಿಮ್ಮ ಎಗ್ನೆಸ್ಟ್ ಕೊಡ್ತು ಅಂತ ನೀವು ಭಾವಿಸ್ಬಾರ್ದು. ನಿಮ್ಮ ಎಗ್ನೆಸ್ಟ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಫೈನಲಾಗಿ ಜಡ್ಜ್ಮೆಂಟಲ್ಲಿ ಆನ್ ಮೆರಿಟ್ಸಲ್ಲಿ ಗೊತ್ತಾಗುತ್ತೆ, ಆಗ ತೀರ್ಮಾನ ಮಾಡಬೇಕು. ಆದ್ದರಿಂದ ಮಧ್ಯಂತರ ಆಜ್ಞೆ ನನ್ನ ಎಗ್ನೆಸ್ಟ್ ಆಯಿತು ಮತ್ತು ಮುಂದೆ ತೀರ್ಪು ಕೂಡ ನನ್ನ ಎಗ್ನೆಸ್ಟ್ ಆಗುತ್ತೆ ಅಂತ ನೀವು ಭಾವಿಸೋದು ತಪ್ಪಾಗುತ್ತೆ. ಕಾನೂನಲ್ಲಿ ಅದಕ್ಕೆ ಯಾವುದೇ ಅರ್ಥವಿಲ್ಲ. ಯಾವುದೇ ಕೇಸನ್ನು ಕೂತ್ಕೊಂಡು ಚರ್ಚೆ ಮಾಡಿದರೆ ನಾನು ಹೇಳೋದು, ಕೆಲವು ಕೇಸ್ಗಳಿಗೆ ಏನು ಹೇಳ್ತೀವಿ ಅಂದರೆ, ನೋಡಿ ಈಗ ಸದ್ಯಕ್ಕೆ ನಿಮಗೆ ಕೇಸಿಲ್ಲ, ಆನ್ ಮೆರಿಟ್ಸ್ ನಿಮಗೆ ಒಳ್ಳೆ ಕೇಸ್ ಇದೆಯಪ್ಪ ಅಂತೀವಿ. ಅದರ ಅರ್ಥ ಏನು? ಈಗ ತಕ್ಷಣಕ್ಕೆ ನಿಮಗೆ ಕೇಸಿಲ್ಲ, ಯಾಕಂದರೆ ನೀವು ದಾನಪತ್ರನ ಪ್ರೂವ್ ಮಾಡಿಲ್ಲ. ಎಲ್ಲಿ ತನಕ ನೀವು ದಾನಪತ್ರ ಫ್ರಾಡಲ್ಲಿ ನಂತರ ಬರ್ಸ್ಕೊಂಡಿದ್ದಾರೆ, ಮೋಸ ಮಾಡಿ ಅಂತ ಪ್ರೂವ್ ಮಾಡಲ್ವೋ ಅಲ್ಲಿ ತನಕ ಅವ್ರ ಪರವಾಗಿ ಇರುತ್ತೆ ಕೇಸು, ಅವರೇ ಆಸ್ತಿಲಿರ್ತಾರೆ, ಅವರೇ ಮಾಲೀಕರು ಅಂತ ಕಾನೂನು ಭಾವಿಸುತ್ತೆ. ಜಡ್ಜ್ಮೆಂಟಲ್ಲಿ ಅದನ್ನು ಹೌದು ಮೋಸದಿಂದ ಬರ್ಸ್ಕೊಂಡ್ರು ಅಂತ ಕ್ಯಾನ್ಸಲ್ ಮಾಡಿದರೆ ಇದನ್ನು ಯಾವುದು ದಾನಪತ್ರವನ್ನು, ಆಗ ನೀವು ಓನರ್ ಆಗ್ತೀರಾ. ಅರ್ಥ ಆಯ್ತಾ? ಇದು ನನ್ನ ಮಾತಿನ ತಿರುಳು ಮತ್ತು ಅರ್ಥ. ಏನಂದರೆ ಒಂದು ಸಲ ಹೇಳ್ಬಿಡ್ತೀನಿ, ಮತ್ತೆ ಪದೇ ಹೇಳ್ತೀನಿ ಅಂತ ಅನ್ಕೋಬೇಡಿ ದಯಮಾಡಿ. ಮಧ್ಯಂತರ ಆಜ್ಞೆಗೂ ಮತ್ತು ಫೈನಲ್ಲಾಗಿ ಆಗ್ತಕ್ಕಂಥ ಜಡ್ಜ್ಮೆಂಟಿಗೂ ಸಂಬಂಧ ಇದೆ. ಟೆಂಪ್ರರಿ ಅದು ಪರ್ಮನೆಂಟು ಅಂತ ಹೇಳಿದ್ದೀನಿ. ಆದರೆ ನಿಮ್ಮ ಮಧ್ಯಂತರ ಆಜ್ಞೆ ಆದ ತಕ್ಷಣ ನಿಮ್ಮ ವಿರುದ್ಧ ಆದರೆ ಅದೇ ತೀರ್ಪಲ್ಲೂ ಬರುತ್ತೆ ಅಂತ ನೀವು ಭಾವಿಸ್ಬೇಕಾದಿಲ್ಲ. ಎರಡೂ ಸಂದರ್ಭಗಳಲ್ಲಿ ಸಂದರ್ಭ ಬೇರೆ ಇರುತ್ತೆ, ಸಿಚುವೇಶನ್ ಬೇರೆ ಇರುತ್ತೆ, ಕನ್ಸಿಡ್ರೇಷನ್ ಬೇರೆ ಇರುತ್ತೆ. ಆದ್ದರಿಂದ ಮಧ್ಯಂತರ ಆಜ್ಞೆ ನನ್ನ ಎಗ್ನೆಸ್ಟ್ ಆಯಿತು ಅನ್ನೋ ಕಾರಣಕ್ಕೆ ಫೈನಲ್ಲಾಗಿ ಜಡ್ಜ್ಮೆಂಟು ಆನ್ ಮೆರಿಟ್ಸು ಕೂಡ ನನ್ನ ಎಗ್ನೆಸ್ಟ್ ಆಗುತ್ತೆ ಅಂತ ಭಾವಿಸ್ಬಾರ್ದು. ನಿಮಗೆ ಆನ್ ಮೆರಿಟ್ಸು ಒಳ್ಳೆ ಕೇಸ್ ಇದ್ದರೆ ನಿಮ್ಮ ದಾಖಲೆಗಳು ಫೈನಲ್ಲಾಗಿ ನೀವು ಯಾರು ಪ್ರತಿವಾದಿ ಮೇಲೆ ಮಾಡಿರ್ತಕ್ಕಂಥ ಪ್ರತಿವಾದಿ ವಿರುದ್ಧ ಇರ್ತಕ್ಕಂಥ ನಿಮ್ಮ ಆರೋಪಗಳನ್ನು ಸಾಬೀತು ಮಾಡೋಕ್ಕೆ ಸಾಕು ಅಂತಾದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಂಟ್ರಿ ಮಾಡ್ರೆ ಕೊಡಲಿ, ಅವ್ರು ಇಂಜೆಕ್ಷನ್ ಕೊಡಲಿ, ಆಯಿತು ಅಂಥೇಳಿ. ಅವರೇ ಸ್ವಾಧೀನದಲ್ಲಿದ್ದಾರೆ ಅಂತ ಕೇಳ್ತಾರೆ, ಹೌದು ಸ್ವಾಮಿ ಇದ್ದಾರೆ ಅಂತ. ಅದಕ್ಕೆ ಆರ್ಗ್ಯುಮೆಂಟ್ ಮಾಡೋದೇನು ಬಂತು? ಅವರೇ ಟೆನೆಂಟು ಅವರೇ ಇದ್ದಾರೆ, ದಾನಪತ್ರ ಪಡಿಸ್ಕೊಂಡಿದ್ದಾರೆ ಅವರೇ ಇದ್ದಾರೆ. ಆದರೆ ಇಲ್ಲಿಗಲ್ ಆಕ್ಯುಪೇಷನ್ ಅಂತ ನೀವು ಹೇಳ್ತೀರಾ, ಅವರು ಕಾನೂನುಬದ್ಧ ಅಂತಾರೆ. ಕ್ಯಾನ್ಸಲ್ ಆದರೆ ಮುಗೀತಲ್ಲ. ಟೆನೆಂಟನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ರೆ ಆರ್ಡ್ರ್ ಮಾಡಿದರೆ ಮುಗೀತಲ್ಲ. ಇಷ್ಟು ನನ್ನ ಮಾತಿನ ಅರ್ಥ. ಇಷ್ಟು ನಿಮಗೆ ವಿಷಯವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.